ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಕಾಫಿ ದಿನದ ಶುಭಾಶಯಗಳು. ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿನವಾದ್ದರಿಂದ ಕಾಫಿ ಬಗ್ಗೆ ಸ್ವಲ್ಪ ಮಾತನಾಡೋಣ ಅನ್ಕೊಂಡಿದ್ದೀನಿ. ಬಾಬಾ ಬುಡನ್ ಎಂಬ ಸೂಫಿ ಅಂದ್ರೆ ಸಂತರು, ಇವರನ್ನು ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ಬರೂ ಕೂಡ ಆರಾಧಿಸುತ್ತಾರೆ. ದಂತಕಥೆಯ ಪ್ರಕಾರ ಸುಮಾರು 17-18ನೇ ಶತಮಾನದಲ್ಲಿ ಬಾಬಾ ಬುಡನ್ ಅವರು ಯೆಮೆನ್ನಿಂದ 7 ಕಾಫಿ ಬೀಜಗಳನ್ನು ಕಳ್ಳಸಾಗಣಿಕೆ ಮಾಡಿಕೊಂಡು ತಂದಿರುತ್ತಾರೆ. ತಂದಿದ್ದಂತಹ ಆ ಕಾಫಿ ಬೀಜಗಳನ್ನು ಚಿಕ್ಮಂಗಳೂರು ಜಿಲ್ಲೆಯಲ್ಲಿ ನೆಡುತ್ತಾರೆ. ಅಂದಿನಿಂದ ಭಾರತದ ಕರ್ನಾಟಕದ ಚಿಕ್ಮಂಗಳೂರು ಜಿಲ್ಲೆಯಲ್ಲಿ ಕಾಫಿ ಕೃಷಿ ಪ್ರಾರಂಭವಾಗತ್ತೆ. ನಂತರ ಕೊಡಗು ಮತ್ತು ಹಾಸನ ಜಿಲ್ಲೆಯಲ್ಲಿ ಕಾಫಿ ಕೃಷಿ ಪ್ರಾರಂಭವಾಯಿತು ಎಂದು ಹೇಳುತ್ತಾರೆ. ಕಾಫಿ ಒಂದು ಕೇವಲ ಪಾನೀಯವಲ್ಲ, ಇದೊಂದು ಸಂಸ್ಕೃತಿ ಅಷ್ಟೇ. ಬಹಳಷ್ಟು ಜನರ ಜೀವನದ ಅತ್ಯಗತ್ಯವಾದ ಅಂಗವಾಗಿದೆ. ಕಾಫಿ ನಾಡು ಎಂದೇ ಪ್ರಸಿದ್ಧಿಯಾಗಿರುವ ಕರ್ನಾಟಕವು ಭಾರತದ 70% ಕಾಫಿಯನ್ನು ಉತ್ಪಾದಿಸುತ್ತದೆ. ಮುಖ್ಯವಾಗಿ ಚಿಕ್ಮಂಗಳೂರು, ಕೊಡಗು ಮತ್ತು ಹಾಸನ ಜಿಲ್ಲೆಯಲ್ಲಿ ಕಾಫಿ ಬೆಳೆಯು ಪ್ರಸಿದ್ಧಿಯನ್ನು ಪಡೆದಿದೆ. ಕರ್ನಾಟಕದ ಕಾಫಿಯು ಅನನ್ಯವಾಗಿದೆ, ಏಕೆಂದರೆ ಇದು ಕೇವಲ ಉತ್ಪಾದನೆ ಮಾತ್ರವಲ್ಲ, ಗಣನೀಯ ಗುಣಮಟ್ಟವನ್ನು ಹೊಂದಿದೆ. ಇಲ್ಲಿನ ಕಾಫಿ ಬೆಳೆಗಳು ಸುಸಂಸ್ಕೃತ ಜೈವಿಕ ವಾತಾವರಣದಲ್ಲಿ ಬೆಳೆದಿದ್ದು, ಆರ್ಕಿಡ್ ಕಾಡುಗಳಲ್ಲಿ ಸಸ್ಯ ಸಮೃದ್ಧಿಯ ನಡುವೆ ಬೆಳೆಯಲಾಗತ್ತೆ. ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ ಬೀನ್ಸ್ ಅನ್ನು ವಿಶ್ವದಾದ್ಯಂತ ಗುರುತಿಸಲಾಗಿದೆ. ಇಂದಿನ ವರ್ಲ್ಡ್ ಕಾಫಿ ಡೇ ಪ್ರಯುಕ್ತವಾಗಿ ನಾವು ಕರ್ನಾಟಕದ ಕಾಫಿ ಬೆಳೆಗಾರರು ಮತ್ತು ಎಲ್ಲಾ ಕಾಫಿ ಬೆಳೆಗಾರರಿಗೂ ಧನ್ಯವಾದವನ್ನು ಸಲ್ಲಿಸೋಣ. ನಮ್ಮೆಲ್ಲರ ಕೈಗೆ ಬರುವ ಪ್ರತಿಯೊಂದು ಕಾಫಿ ಲೋಟದ ಹಿಂದೆ ಕಾಫಿ ಬೆಳೆಗಾರರ ಪರಿಶ್ರಮ ಸಾಕಷ್ಟಿರುತ್ತದೆ. ಹ್ಯಾಪಿ ವರ್ಲ್ಡ್ ಕಾಫಿ ಡೇ! ಥ್ಯಾಂಕ್ ಯು.